ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 64ನೇ ವರ್ಷದ ಪರಿನಿರ್ವಾಣ ದಿನದ ಅಂಗವಾಗಿ ಇಂದು ಕೆಜಿಎಫ್ ನಗರದ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. ನಿಜವಾಗ್ಲೂ ಈ ದಿನ ನಮ್ಮ ಇಡೀ ಭಾರತದ ನಿರ್ಮಾತೃ ಅಂತಲೇ ಹೇಳ್ಬೋದು. ಏನು ಈ ದಿನ ನಮ್ಮ ಭಾರತೀಯರೆಲ್ಲ ಸಮಪಾಲು ಅನ್ನೋ ರೀತಿಯಲ್ಲಿ ವಿವಿಧ ಜನಾಂಗ, ದಲಿತ ಅಂತಾನೆ ಅಲ್ಲ, ಎಲ್ಲ ಜನಾಂಗಗಳ ಒಂದು ಪುರೋಭಿವೃದ್ಧಿಗೆ ಅವರವರ ಎಲ್ಲ ಮೀಸಲಾತಿ, ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಹೆಣ್ಮಕ್ಳಿಗೆ ಮೀಸಲಾತಿ ಇರ್ಬೋದು, ಎಲ್ಲ ಜನಾಂಗದವರು ಸಹಬಾಳ್ವೆಯಿಂದ ಇವತ್ತಿನ ದಿನ ಏನು ಸಂವಿಧಾನದ ಅಡಿಯಲ್ಲಿ ನಾವು ಈ ಒಂದು ನಮ್ಮ ಸ್ವತಂತ್ರ ಭಾರತದಲ್ಲಿ ಬಾಳ್ವೆ ಮಾಡ್ತಾ ಇದ್ದೀವಿ. ಅದು ಆ ಒಂದು ಲಿಖಿತ ಸಂವಿಧಾನವನ್ನು ಪ್ರಪಂಚದಲ್ಲೇ ಅತ್ಯಂತ ಪವಿತ್ರವಾದ್ದು ಮತ್ತು ಅದ್ಭುತವಾದಂಥ ಸಂವಿಧಾನವನ್ನು ನೀಡ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಮಹಾಪರಿನಿರ್ವಾಣ ದಿನ. ಈ ದಿನ ಏನು ನಿಜವಾಗ್ಲೂ ನೆನೆಸ್ಕೋಬೇಕಾದ್ರೆ ಅವರ ಬಾಲ್ಯದ ದಿನಗಳಲ್ಲಿ ಅವರು ಅನುಭವಿಸಿದಂಥ ಇದನ್ನೆಲ್ಲ ತಿಳ್ಕೊಂಬಿಟ್ರೆ ಆ ಒಂದು ನಿಜವಾಗ್ಲೂ ನಾವೆಷ್ಟು ಅವರ ಸಂವಿಧಾನದ ಅಡಿಯಲ್ಲಿ ನಾವೆಷ್ಟು ಸುಖಿಗಳು,
ಬೇರೆ ಬೇರೆ ಮೀಸಲಾತಿಗಳಿಂದ ಎಲ್ಲೋ ಇರಬೇಕಾದವರು ನಾವೆಲ್ಲ ಎಲ್ಲೆಲ್ಲಿ ಎಂತೆಂಥ ಸ್ಥಾನಗಳಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವರ ಒಂದು ಇದನ್ನು ಅಪಾರವಾದಂಥ ಶ್ರಮದ ಮೂಲಕ ನಮ್ಮ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 130 ಕೋಟಿ ಜನ ಕೂಡ ಇವತ್ತಿನ ದಿನ ಏನು ಸುಖವಾಗಿ ಆ ಪ್ರಪಂಚದಲ್ಲೇ ಸಹಬಾಳ್ವೆಯಿಂದ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಏನೋ ಸಮಸ್ಯೆಗಳಿದ್ರೂ ಸಹ ನಮ್ಮ ದೇಶದಲ್ಲಿ ಇಷ್ಟೊಂದು ಸಹಬಾಳ್ವೆಯಿಂದ ಇಷ್ಟೊಂದು ಯಾವುದೇ ಎಲೆಕ್ಷನ್ ಇರಲಿ ಇನ್ನೊಂದಿರಲಿ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಇದರಲ್ಲೂ ಸಹ ಸಂವಿಧಾನವಾದ ದತ್ತವಾದ ಒಂದು ಇದರಲ್ಲಿ ಕಾನೂನು ನಡೆಯಲ್ಲಿ ನಾವು ಸಹಬಾಳ್ವೆಯಿಂದ ಬದುಕ್ತಾ ಇರೋದೆಲ್ಲ ಆ ಪುಣ್ಯಾತ್ಮನ ಒಂದು ಏನು ಕೃಪೆಯಿಂದ ಅಂಥ ಒಂದು ಅದ್ಭುತವಾದ ಸಂವಿಧಾನ ಕೊಟ್ಟಿದ್ದಾರೆ. ಅವರ ಈ ಒಂದು ಪರಿನಿರ್ವಾಣ ದಿನ ಅವರು ಮತ್ತೆ ನಮ್ಮ ಭಾರತದಲ್ಲಿ ಹುಟ್ಟಿ ಬರಲಿ ಅನ್ನೋ ರೀತಿಯಲ್ಲಿ ಕೋರ್ತಾ ಎಲ್ಲರಿಗೂ ನಿಜವಾಗ್ಲೂ ಅವರ ಒಂದು ಸೇವೆ ಸಾರ್ಥಕ ಆಗಿ ನಾವೆಲ್ಲ ನಿಜವಾಗ್ಲೂ ಸಂತೋಷದಿಂದ ಇದ್ದೇವೆ ಅಂತ ಹೇಳಿ ನಾನು ಹೇಳಿ ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಡವರ ಬಂಧು ಬರೀ ದಲಿತ ಮಕ್ಕಳಿಗೂ ಮಾತ್ರ ಅಲ್ಲ ಎಲ್ಲ ವರ್ಗದವ್ರಿಗೂ ಸಮಪಾಲು ಕೊಟ್ಟವರು. ಅವರಿಂದ ಇವತ್ತಿನ ದಿವಸ 65 ವರ್ಷ ಅವರು ನಿದ್ರೆಗೊಂಡಾದ್ರೂ ಇವತ್ತು ಅವರು ನೆನಪ್ತಾ ಇದ್ದೀವಿ ಅಂದರೆ ಅವರು ಮಾಡಿದ ಕೊಡುಗೆ ನಮ್ಮ ಎಲ್ಲ ವರ್ಗದವ್ರಿಗೂ ಮಾಡಿದ್ದಾರೆ. ಬರೀ ಇವ್ರಿಗೂ ಅಂತ ಅಲ್ಲ, ನಮ್ಮ ಭಾರತ ದೇಶ ಕಾನೂನನ್ನ ಬರೆದ ಶಿಲ್ಪಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರನ್ನ ಬಂದ್ಬಿಟ್ಟು ಇವತ್ತು ಎಲ್ಲ ವರ್ಗದವರು ನೆನೆಸ್ಕೊಳ್ತಾರೆ ಅಂದರೆ ಅವರು ಮಾಡಿರೋ ಕೀರ್ತಿ, ಎಲ್ಲ ವರ್ಗದವ್ರಿಗೂ ಮಾಡಿರೋ ಕೀರ್ತಿನ ನೆನಪು ಮಾಡಿಕೊಂಡು ಅವ್ರ ದಿನಾಚರಣೆ ಇವತ್ತು ಅನುಸರಿಸ್ತಾ ಇದ್ದೀವಿ. ನಾವು ಈ ಕೊರೋನಾ ಇರೋದ್ರಿಂದ ಭಾಳ ಸರಳವಾಗಿ ಇದನ್ನ ಮಾಡ್ತಾ ಇದ್ದೀವಿ. ಇದನ್ನ ಎಲ್ಲ ಇದು ಜನಗಳು ನಾವು ಎಷ್ಟು ದಿನ ನಮ್ಮ ಭಾರತ ಇರುತ್ತೋ ಎಷ್ಟು ದಿನ ನಮ್ಮ ಹಿಂದಿನ ವರ್ಗಕ್ಕೂ ಕೂಡ ಅವ್ರ ಮೆಸೇಜನ್ನು ನಾವು ಕೊಟ್ಟು ಅವರು ಮಾಡಿರೋ ಕೊಡುಗೆನ ನೆನಪು ಮಾಡಬೇಕು ಅಂತ ದಿವಸನೇ ಇವತ್ತು ಎಲ್ಲ ಗುರ್ತಿರೋ ದಿವಸ. ಅದಕ್ಕೋಸ್ಕರ ಇವತ್ತೆಲ್ಲ ನಾವು ಸೇರಿದ್ದೀವಿ. ಎಲ್ಲರಿಗೂ ಅವ್ರ ಆತ್ಮ 65 ವರ್ಷ ಮುಂಚೆನೂ ಶಾಂತಿ ಕೊಟ್ಟಿದ್ರು ಇವತ್ತೂ ಅವರ ಆತ್ಮದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲ ಸಮುದಾಯಕ್ಕೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. Jai Bhim. I like the religion which teach equality, liberty and fraternity. The greatest personality, the hero of our country, Dr. Baba Sahib Ambedkar. On behalf of the Student Association, we gather here to pay our tributes to Dr. Baba Sahib Ambedkar. Baba Sahib Ambedkar is the first law minister, a father of Indian Constitution, a socialist, jurist, economist. அவரை பற்றி பேசின்னு போயினே இருக்கலாம். இந்த டிசம்பர் 6 வந்து ஒரு இடி இந்தியாக்கே ஒரு லாஸு. அவர் அந்த படிப்புக்கு எவ்வளோ முக்கியத்துவம் கொடுத்தாரு. எல்லாருமே ஈக்குவல், எல்லாருமே ஒத்துமையாக இருக்கணும்னு சொல்லிட்டு ஒரு கான்ஸ்டியூஷன் எழுதினார். என்றைக்குமே நம்ம அவர் பாதத்தில், என்றைக்குமே அவர் வழியில் நம்ம ಕಂಟಿನ್ಯೂ பண்ணணும்னு சொல்லிட்டு கேட்டுக்கிறேன். ಈ ದಿವಸ ಇವತ್ತು ಇಂಡಿಯಾಕ್ಕೋಸ್ಕರ ಕಷ್ಟಪಟ್ಟು ಈ ದೇಶ ಕಾಪಾಡಬೇಕು ಅಂತ BR ಅಂಬೇಡ್ಕರ್ ಇವತ್ತು ಸತ್ತಿದ ದಿವಸ. ಅವರಿದ್ದೆ ಇವತ್ತು ಬದುಕಿದ್ರೆ ಇಂಡಿಯಾ ಇರೋದು ಡಿಸೈನ್ ಬೇರಾಗಿತ್ತಾ ಇತ್ತು. ನಾವು ಹಿಂದೂ, ಮುಸ್ಲಿಂ, ಕ್ರಿಸ್, ಈಸಾಯಿ ಅಂತ ನಾವೆಲ್ಲ ಸೇರಿ ಒಂದಾಗಿ ಗ್ರೂಪ್ ಆಗಿರಿ ಕಷ್ಟಪಟ್ಟು ಈ ದೇಶ ಕಾಪಾಡಿದ್ಕೋದ್ರಕ್ಕೆ BM ಭೀಮರಾವ್ ಅವ್ರಿಗೆ ನಾವೆಲ್ಲ ಮನ್ಸಾಜಿ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಮಾಡಿರೋದು ಪುಣ್ಯ ಕೆಸರನೇ ನಾವು ಇಲ್ಲಿ ಇಂಡಿಯಾಲಿ ಬದುಕಿರ್ತಾ ಇರೋದು. ಇಲ್ಲ ಅಂದರೆ ಬರೋ ದಿನ ಇಲ್ಲಿ ಇರೋದು ಪ್ರಾಬ್ಲಮಿಂದ ನಮಗೆ ಭಾಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅವ್ರು ಯಾವ ದಿವಸ ಸತ್ತಿದ್ದಾರೋ, ಯಾವ ದಿವಸ ಹುಟ್ಟಿದಾರೋ ಆವತ್ತು ನಾವು ಉರ್ಗಂಪೇಟೆಯಿಂದ ವಾರ್ಡ್ ನಂಬರ್ 20 ನಾವು ಅವ್ರಿಗೆ ಮರ್ಯಾದೆ ಮಾಡೋದು ನಮಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅವ್ರ ಜೊತೆಯಲ್ಲಿ ಇರಬೇಕು, ಅವ್ರು ಮಾಡಿದ ಕೆಲಸ ಮೇಲೆ ನಾವು ನಡಿಬೇಕು ಅಂತ ನಮ್ಮ ಆಸೆ ಇದೆ. ನಾವು ಕಷ್ಟಪಡ್ತಾ ಇದ್ದೀವಿ ಅವ್ರ ಜೊತೆ. ಅವ್ರಿಗೆ Vet for Pet Clinic, Dr. Abhishek K. All kind of pets are treated for all kind of disease. Vaccination for pets, diagnosis of disease, minor and major surgeries are done here. All type of pet accessories are available here at 8th Cross, Swarna Nagar, Robertson Pet KGF. For more detail, contact 9741 599 210.